ಅವ್ರಿಗೆ ಹೇಳ್ತಾರೆ ಅರ್ಚನೆ ಅಂತ. ಈಗ ನಿಮ್ಮ ಪ್ರಕಾರ ನೀವು ಅರ್ಚನೆ ಅಂದರೆ ಎಲ್ಲರೂ ಅನ್ಕೋತಾರೆ, ಜನಸಾಮಾನ್ಯರು ಅರ್ಚನೆ ಅಂದರೆ ಏನು ಮಾಡ್ತಾರೆ ಅಂದರೆ, ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಅಂದರೆ ಏನು ಅನ್ಕೋತಾರೆ? ಅರ್ಚನೆ ಎಲ್ಲರೂ ಕೇಳ್ತಾರೆ, ಪುರೋಹಿತರು ನಾವೆಲ್ಲ ಕೇಳ್ತೀವಿ, ಯಾರಾದರೂ ಅರ್ಚನೆ ಮಾಡಿಸ್ತೀರಾ? ಹೌದು ನಾನು ಮಾಡಿಸ್ತೀನಿ ಅಂತ ಕೇಳ್ತಾರೆ. ಅರ್ಚನೆ ಅಂದರೆ ಏನು? ಪಾಪ ಸುಮಾರು ಜನ ಗೊತ್ತಿಲ್ಲದೆ ಇರ್ಬೋದು. ಅರ್ಚನೆ ಮಾಡೋದು ಏನು ಮಾಡ್ತಾರೆ ಗೊತ್ತಾ? ಅರ್ಚನೆ ಮಾಡೋ ಉದ್ದೇಶ ಅಂದರೆ, ತಪ್ಪು ಮಾಡಿದರೆ, ನೀನು ತಪ್ಪು ಮಾಡಿದರೆ ಆ ತಪ್ಪಿಗೆ ನಾ ಮಾತ್ರ ಜಪಂ ಕರಿಷ್ಯೆ ಕಾಯೇನ ವಾಚ ಮನಸ್ಸೇಂದ್ರಿಯ, ನಾನು ಕಾಯ ವಾಚ ಮನಸ್ಸೇಂದ್ರಿಯ ಏನೋ ತಪ್ಪು ಮಾಡಿದರೆ ಆ ತಪ್ಪಿನ ಪ್ರಾಯಶ್ಚಿತ್ತವಾಗಿ ನಾನು ನಿನ್ನ 108 ಅಥವಾ 54 3 ಹೆಸರನ್ನು ಹೇಳಿ ನನ್ನ ಕರ್ಮವನ್ನು ಕಳ್ಕೊತೀನಿ, ನನ್ನ ಕ್ಷಮಾಪಣೆ ಕೇಳ್ತೀನಿ ಅಂತ ಹೇಳಿ, ನಾನು ತಪ್ಪು ಮಾಡಿದಾಗ ನೀನು ತಪ್ಪು ಮಾಡಿದ್ರೆ ಮಾತ್ರ ಅರ್ಚನೆ ಮಾಡಿಸ್ಬೇಕು ಅಂತ. ಅದೇನಾಗಿದ್ದು ತಪ್ಪಾಗಿದೆ ಎಲ್ರಿಗೂ ಕೇಳಿ, ತಮಾಷೆ ಕೇಳಿ. ಅದು ಒಳ್ಳೇದದು. ಅಂದರೆ ಇವಾಗ ನೀವು ಅರ್ಚನೆ ಮಾಡ್ತೀರಾ ಅಂದರೆ, ಕಾಯೇನ ವಾಚ ಮನಸ್ಸೇಂದ್ರಿಯ ನಾಮತ್ರ ಜಪಂ ಕರಿಷ್ಯ, ನೀನು ನಾಮ 3 ಹೇಳ್ತೀನಪ್ಪ ಅವ್ರಿಗೆ ತಪ್ಪನ್ನು ಕ್ಷಮಿಸು ಅಂತ. ಈಗ ಏನಾಗೋಗಿದೆ ಅಂದರೆ, ಅವ್ರು ಕೇಳ್ತಾರೆ ಯಾರಾದ್ರೂ ರಚನೆ ಮಾಡ್ತೀರಾ? ಅದ್ರ ಅರ್ಥ ಏನು? ಯಾರನ್ನು ತಪ್ಪು ಮಾಡಿದ್ದೀರಾ ಅಂತ. ಹೌದೌದು ನಾವು ಮಾಡ್ತೀವಿ ಅಂತಾರೆ. ಸರಿ, ಯಾರ ಹೆಸರಿಗೆ ಮಾಡ್ತೀರಾ ಅಂತಾರೆ. ಅವ್ರೇನು ಮಾಡ್ತಾರೆ? ಅಲ್ಲ ಯಾರ ಹೆಸರಿಗೆ ಮಾಡಬೇಕು ಅಂದ್ರೆ ಅವ್ರು ಹೇಳ್ತಾರೆ ಗೊತ್ತಾ, ದೇವ್ರ ಹೆಸರಿಗೆ ಮಾಡಿ ಅಂತಾರೆ. ಕೇಳಿದ್ದೀರಾ ನೀವು? ಅರ್ಚನೆ ಯಾರ ಹೆಸರಿಗೆ ಮಾಡಬೇಕು ಅಂದರೆ ದೇವ್ರ ಹೆಸರಿಗೆ ಮಾಡಿದ್ದಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಅದಷ್ಟೇ. ದೇವ್ರ ಹೆಸರಿಗೆ ಮಾಡಿದ್ರೇನು, ದೇವ್ರು ತಪ್ಪು ಮಾಡಿದ್ದಾನೆ, ಅವ್ರು ಭಗವಂತನ ಅನುಗ್ರಹ ನಮಗೆ ಸಿಗಲಿ ಅಂತ ಮಾಡುವಂಥದ್ದು ಅರ್ಚನೆ. ಅರ್ಚನೆ ಅಂದ್ರೇನು? ಭಗವಂತನ ನಾಮಸ್ಮರಣೆಯನ್ನು ಕುರಿತು ನಾವು ಒಂದತ್ತು ಅಕ್ಷರ ಹೆಸರುಗಳನ್ನು ಹೇಳಿ ಅರ್ಚನೆ ಮಾಡ್ತೀವಿ. ಮೊದಲು ವ್ಯಕ್ತಿಯ ನಾಮ ನಕ್ಷತ್ರ ತೆಗೆದುಕೊಳ್ತೀವಿ. ಇಂತಹ ವ್ಯಕ್ತಿ, ಇಂತಹ ನಕ್ಷತ್ರ, ಇಂತಹ ರಾಶಿಯವರು, ಅವರ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿಯನ್ನು ಕೊಡಪ್ಪ ಅಂತ ಭಗವಂತನಲ್ಲಿ ಕೇಳಿಕೊಂಡು ಭಗವಂತನಿಗೆ ಒಂದು ಹೆಸರುಗಳನ್ನು ಹೇಳಿ ಒಂದು ಅರ್ಚನೆ ಮಾಡ್ತೀವಿ. ವಿನಾಯಕನೇ ವಿನಾಯಕ ನಮಃ, ವಿಘ್ನರಾಜ ನಮಃ, ಗೌರಿ ಪುತ್ರ ಹೇಳ್ತಿರ್ತೀವಿ. ನಿಮ್ಮ ಕುಟುಂಬವನ್ನ ಸಂರಕ್ಷಣೆ ಮಾಡಿ ನಿಮಗೆ ಅನುಕೂಲವನ್ನ ಮಾಡಪ್ಪ ಕೇಳುವಂತದ್ದನ್ನ ಕೊನೆಯಲ್ಲಿ ಕಾಯೇನ ವಾಚ ಮನಸೇಂದ್ರಿಯನ್ ಬುದ್ಧಾತ್ಮನ ವಾ ಪ್ರಕೃತಿ ಕರ್ಮೇದ್ಯ ಸಕಲ ಪರಸ್ಮೈ ನಾರಾಯಣ ಸಮರ್ಪಯಾಮಿ ನಾಮತ್ರ ಜಪಂ ಕರಿಷ್ಯೆ ಅಂತೇಳಿ, ಅಟ್ಲೀಸ್ಟ್ ಸಮಯ ಇಲ್ಲ ಅಂತೇಳಿ 3 ಹೆಸರಾದ್ರೂ ಹೇಳ್ತೀವಿ. ತಪ್ಪು ಮಾಡಿದಾಗ ನಾವು ಕ್ಷಮಾಪಣೆಗೋಸ್ಕರ ಅಂತ ಮಾಡ್ತೀವಿ. ಈಗ ಕುಂಭ ರಾಶಿಯವರಿಗೆ ಸಮಸ್ಯೆ ಇರೋದಾ ಇವಾಗ? ಅಲ್ಲ, ಈಗ ರಾಶಿ ನಕ್ಷತ್ರ ಅನ್ನೋದಕ್ಕೆ ಅಂತ ಮೇಷರಾಶಿಯವರಿಗೆ 11ನೇ ಮನೆಯಲ್ಲ ಗ್ರಹಣ ಆಗುತ್ತೆ, ಅವರಿಗೆ ತೊಂದರೆ ಇಲ್ಲ. ನಂಬರ್ 1, ಮೇಷರಾಶಿಯವರಿಗೆ ತೊಂದರೆ ಆಗಲ್ಲ, ಯಾಕಂದರೆ 11ನೇ ಮನೆಯಲ್ಲಿ ಆಗುತ್ತೆ. ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ಗ್ರಹಣ ಆಗುತ್ತೆ, ಅವ್ರಿಗೂ ತೊಂದರೆ ಇಲ್ಲ. ಮೇಷ ಎಸ್ಕೇಪು, ವೃಷಭ ಎಸ್ಕೇಪ್ ಆಗ್ತಾರೆ. ಮಿಥುನದವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತದೆ. ಅಲ್ಲಿ ಎಷ್ಟನೇ ಮನೆಗಾಗುತ್ತೆ? ಅದು 9ನೇ ಮನೆಗಾಗುತ್ತೆ. ಹಿಂಗ ಉಲ್ಟಾ ಬರೋದಾ? ಹೌದೌದು, ಹಂಗೆ ಬರೋದು. ಹಾಗಾಗಿ 9ನೇ ಮನೆಗಾಗೋದ್ರಿಂದ ಭಾಗ್ಯಕ್ಕೆ ಕೊರತೆ ಆಗುತ್ತೆ, ಭಾಗ್ಯದ ಅದೃಷ್ಟಕ್ಕೆ ಲಕ್ಕಿಗೆ ತೊಂದರೆ ಆಗುತ್ತೆ. ಅದೃಷ್ಟ ಎಲ್ಲಿ ಬರ್ಬೋದು? ವ್ಯಾಧಿ ಆಗ್ಬೋದು, ಪ್ರವಾಸ ಆಗ್ಬೋದು. ಅದೃಷ್ಟದ ಬಗ್ಗೆ ಅವ್ರು ಜಾಗ್ರತೆ ತಗೋಬೇಕು ಮಿಥುನದವರು. ಇನ್ನು ಕಟಕಕ್ಕೆ ಎಷ್ಟಾಗುತ್ತೆ? ಅಷ್ಟಮ ಆಗುತ್ತೆ. ಅವರು ಪ್ರವಾಸದಿಂದ ಜಾಗೃತರಾಗಿರಬೇಕು ಕಟಕದವರು. ಇನ್ನು ಸಿಂಹದವ್ರಿಗೆ ಏನಾಗುತ್ತೆ? 7ನೇ ಮನೆ ಆಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸಾಂಸಾರಿಕ ಸುಖದಲ್ಲಿ ವ್ಯತ್ಯಾಸ ಆಗ್ತದೆ, ಅಲ್ಲಿ ನೀವು ಗಮನವನ್ನು ತಗೋಬೇಕು. ಪ್ರಯಾಣವನ್ನು ಮಾಡಲೇಬಾರ್ದು. ಇನ್ಯಾರು? ಕನ್ಯಾ ಕಾರಣ ಮನೆ ಆಗುತ್ತೆ. ಕನ್ಯಾದವ್ರು ಎಸ್ಕೇಪ್, ಅವ್ರಿಗೇನು ತೊಂದರೆಗಳಾಗಲ್ಲ. ಯಾಕೆಂದ್ರೆ ಈ ಎಲ್ಲಿ ಗ್ರಹಣ ಆಗುತ್ತೋ 6ನೇ ಮನೆ ದುಸ್ಥಾನವು ಕೆಟ್ಟ, ಅದರ ತಮಿಳಲ್ಲಿ ಹೇಳ್ತಾರೆ ಕೆಟ್ಟವನ್ ಕೆಟ್ಟಿಟಾಲ್ ಕೆಟ್ಟಡುಮ್ ರಾಜಯೋಗಮ್ ಅಂದರೆ ಕೆಟ್ಟದಾದ್ರೆ ಒಳ್ಳೇದೇ ಅಂತ. ಸೊ ಅದು ಕೆಟ್ಟ ಮನೆ 6ನೇ ಮನೆ, ಕೆಟ್ಟೋದ್ರೆ ನಮ್ಗೆ ಇನ್ನೂ ಒಳ್ಳೇದೇ ಅಂತೇಳಿ. ಹಾಗಾಗಿ 6ನೇ ಮನೆ ಅದು ಕೆಟ್ಟೋದ್ರೆ ನಮ್ಗೆ ಸಂತೋಷವೇ. ಹಾಗೆ ಕನ್ಯಾ ರಾಶಿಯವ್ರಿಗೆ ಏನಾಗಲ್ಲ. ಇನ್ನು ತುಲಾ ರಾಶಿಯವರು 5ನೇ ಮನೆಗಾಗುತ್ತೆ. 5ನೇ ಮನೆಗೆ ಚಂದ್ರಮ ಮನೋಸೋಜಾತಃ ಬುದ್ಧಿಗೆ ಅವ್ರ ಬುದ್ಧಿ ಮಂಕ ಆಗ್ಬಿಡುತ್ತೆ ಅಂತ. ಆಮೇಲೆ ಚೀಟಿಂಗ್, ಲವ್ ಅಫೇರ್ಸ್ ಯಾರಿಗೋದ್ರಿದ್ರೆ ಅಫೇರ್ ಇದ್ರೆ ಅದೆಲ್ಲ ಡ್ರಾಪ್ ಆಗಿಬಿಡುತ್ತೆ. ಸೊ ತುಲಾ ರಾಶಿಯವರು ಕೇರ್ಫುಲ್ ಆಗಿರಬೇಕು. 5ನೇ ಮನೆಯನ್ನು ಲವ್ ಆ್ಯಂಡ್ ಅಫೇರ್ ಅಂತ ಕರಿತೀವಿ, 5ನೇ ಮನೆಯನ್ನು ಬುದ್ಧಿಸ್ಥಾನ ಅಂತ ಕರಿತೀವಿ, ವಿದ್ಯಾಸ್ಥಾನ ಅಂತ ಕರಿತೀವಿ, ಶುಡ್ ಕೇರ್ಫುಲ್ ಪುತ್ರಸ್ಥಾನ ಅಂತ ಕರಿತೀವಿ. ಯಾರಿಗೆ? ತುಲಾದವ್ರಿಗೆ. ಇದ್ಯಾರು? ವೃಶ್ಚಿಕದವರು. ವೃಶ್ಚಿಕದವರಿಗೆ ನೆಮ್ಮದಿಗೆ ಭಂಗ ಬರುತ್ತೆ. ಆಮೇಲೆ ಅಂತಸ್ತು ಏನು ಆಸ್ತಿಗಳಿದ್ದಾವೋ ಆಸ್ತಿ ಲಿಟಿಗೇಷನ್ ಆಗ್ತವೆ, ಶುಡ್ ಕೇರ್ಫುಲ್ ಅಂತ ಹೇಳ್ತಾರೆ ಅವ್ರಿಗೆ. ಇನ್ಯಾರು? ವೃಶ್ಚಿಕ ಆದಮೇಲೆ ಧನಸ್ಸಿಗೆ 3ನೇ ಮನೆ ಆಗುತ್ತೆ. ಧನಸ್ಸು ಸೇಫರ್ ಸೈಡು, ಅವ್ರಿಗೇನು ಪ್ರಾಬ್ಲಮ್ ಬರೋಲ್ಲ. ಇನ್ನು ಮಕರದವ್ರಿಗೆ ಅವ್ರಿಗೇನಾಗುತ್ತೆ ಅಂದರೆ ಪ್ರಯಾಣದಲ್ಲಿ ನಾಶ ಆಗುತ್ತೆ. ಪ್ರಯಾಣ ಮಾಡಿ 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 ಅವ್ರಿಗೆ ಲಾಸ್ ಆಗುತ್ತೆ. ಹಾಸ್ಪಿಟಲೈಸೇಷನ್ ಆಗುತ್ತೆ. 12ನೇ ಮನೆ ಹಾಸ್ಪಿಟಲೈಸೇಷನ್ನು, ಕಾರಾಗೃಹ ವಾಸ. ಸೊ ಅದರಿಂದ ಯಾವುದೇ ಅಪರಾಧಗಳನ್ನು ಅವ್ರು ಮಾಡ್ತಿದ್ರು ಒಳ್ಳೆಯದು. ಇನ್ನು ಕುಂಭಕ್ಕೆ ಹೇಳೋಂಗೆ ಇಲ್ಲ, ಅವ್ರ ತಲೆ ಮೇಲೆ ಇದು ಗ್ರಹಣ ಕೂತ್ಕೊಂಡಿದೆ. ಹಾಗಾಗಿ ಅವರು ಪ್ರಾರ್ಥನೆಗಳು ಮಾಡೋದ್ರ ಮುಖಾಂತರ ಎಸ್ಕೇಪ್ ಆಗ್ಬೋದು. ಇನ್ನು ಮೀನಕ್ಕೆ ಹೋದರೆ ಮೀನು ಕೂಡ 12ನೇ ಮನೆ ಆಗೋದ್ರಿಂದ 12ನೇ ಮನೆ ಆಗೋದ್ರಿಂದ 12ನೇ ಮನೆ ಕಾರಾಗೃಹ ವಾಸ. ಎಗೇನ್ ಅವರು ತೊಂದರೆ ತಾಪತ್ರೆಗಳು ಸಿಕ್ಕಾಕೋತಾರೆ, ಆದರೆ ಲಾಸ್ ಆಗುತ್ತೆ. ಇದ್ದಕ್ಕಿದ್ದಂಗೆ ದೂರ ಪ್ರಯಾಣ ಮಾಡಿ ಆ ಪ್ರಯಾಣದಲ್ಲಿ ನಷ್ಟ ಆಗಿಬಿಡುತ್ತೆ ಅಂತಿರುತ್ತೆ. ಸೊ ಮೀನರಾಶಿಯವರು ಪ್ರಯಾಣ ಮಾಡ್ತಾ ಇದ್ರೆ ಶುಭ. ಇದಿಷ್ಟು 12